ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕೊಲೆ ಬೆದರಿಕೆ. ಈ ಸುದ್ದಿ ಫ್ರೀಡಂ ಟಿವಿಯಲ್ಲಿ ಮಾತ್ರ. ಇದು ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಥ್ರೆಟ್ ಕಾಲ್. ನಿಮ್ಮ ಫ್ರೀಡಂ ಟಿವಿ ವಿ ಆರ್ ಗೋಯಿಂಗ್ ಟು ಬ್ಲಾಸ್ಟ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಜೀವ ಬೆದರಿಕೆ. ಈ ಸುದ್ದಿ ಫ್ರೀಡಂ ಟಿವಿಯಲ್ಲಿ ಮಾತ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನ ಕೊಲೆ ಮಾಡ್ತೀವಿ ಅನ್ನುವಂತಹ ಬೆದರಿಕೆ. ಅತ್ಯಂತ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕೊಲೆ ಬೆದರಿಕೆ. ಹಾಗಾದ್ರೆ ಸಿದ್ದರಾಮಯ್ಯರಿಗೆ ಕೊಲೆ ಬೆದರಿಕೆ ಹಾಕದವರು ಯಾರು? ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮಾತ್ರ. ಯಾರೂ ಹೇಳಲಾಗದ ಮತ್ತು ಎಲ್ಲೂ ನೋಡಲು ಸಾಧ್ಯವೇ ಇಲ್ಲದ ಒಂದು ಸ್ಟೋರಿ. ಕೊಲೆ ಬೆದರಿಕೆ ಹಾಕಿದ ಆ ವ್ಯಕ್ತಿ ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕೊಲೆ ಬೆದರಿಕೆ ಹಾಕಿದವರು ಯಾರು? ಅಹಿಂದ ಸಮಾಜದ 2ನೇ ಮುಖ್ಯಮಂತ್ರಿಯಾಗಿ ಕರ್ನಾಟಕದ 14ಕ್ಕೂ ಹೆಚ್ಚು ಬಜೆಟ್ ಮಂಡಿಸಿದ ಖ್ಯಾತಿ ಪಡೆದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನ ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕೊಲೆ ಬೆದರಿಕೆ ಕರ್ನಾಟಕದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿ ಒಂದು ಮುಖ್ಯಮಂತ್ರಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕೊಲೆ ಬೆದರಿಕೆ ಹಾಕಿದ್ದು ಯಾರು? ರಜಪೂತ್ ಸಿಂಧಾರ್ ಎಂಬ ವ್ಯಕ್ತಿಯಿಂದ ಬೆದರಿಕೆ ಬಂದಿದೆ ಎಂದು ಹೇಳಲಾಗ್ತಾ ಇದೆ. ರಜಪೂತ್ ಇಮೇಲ್ ಖಾತೆಯಿಂದ ಮೆಸೇಜ್ ಬಂದಿದೆ. ಫ್ರೀಡಂ ಟಿವಿ ಇಮೇಲ್ ಟ್ಯಾಗ್ ಮಾಡಿ ಬೆದರಿಕೆ ಹಾಕಲಾಗಿದೆ. ನಿಮ್ಮ ಫ್ರೀಡಂ ಟಿವಿ ಇಮೇಲ್ಗೆ ಟ್ಯಾಗ್ ಮಾಡಿ ಬೆದರಿಕೆ ಹಾಕಲಾಗಿದೆ. ರಜಪೂತ್ ಸಿಂಧಾರ್ ಎಂಬ ವ್ಯಕ್ತಿಯಿಂದ ಜೀವ ಬೆದರಿಕೆ. ಇದು ಕರ್ನಾಟಕದ ಅತ್ಯಂತ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಫ್ರೀಡಂ ಟಿವಿ ಇಮೇಲ್ಗೆ ಟ್ಯಾಗ್ ಮಾಡಿ ಬೆದರಿಕೆ ಹಾಕಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕೊಲೆ ಬೆದರಿಕೆ. ಅಷ್ಟು ಎಸ್ಕಾಟ್ನ ನಟ್ಟ ನಡುವೆ ಕೊಲೆ ಬೆದರಿಕೆ ಹಾಕಿದವರು ಯಾರು? ಈ ರಜಪೂತ್ ಸಿಂಧಾರ್ ಎಂಬ ವ್ಯಕ್ತಿ ಯಾರು? ಎಲ್ಲಿಯವ? ಸಿಂಧಾರ್ ರಜಪೂತ್ @gmail.com ಈ ಖಾತೆಯಿಂದ ಮೆಸೇಜ್ ಬಂದಿದೆ. ಫ್ರೀಡಂ ಟಿವಿ ಇಮೇಲ್ಗೆ ಟ್ಯಾಗ್ ಮಾಡಿ ಬೆದರಿಕೆ ಹಾಕಲಾಗಿದೆ. ಅದು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ. ಸಿದ್ದರಾಮಯ್ಯರನ್ನೇ ಎತ್ತುತ್ತೀವಿ ಎನ್ನುವಂತಹ ಬೆದರಿಕೆ ಅದು. ರಜಪೂತ್ ಸಿಂಧಾರ್ ಎಂಬ ವ್ಯಕ್ತಿಯಿಂದ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಸಿಎಂ ಸಿದ್ದರಾಮಯ್ಯರನ್ನ ಮುಗಿಸಿ ಬಿಡಬೇಕು ಎನ್ನುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ಇಮೇಲ್ನಲ್ಲಿ ಏನೇನಿತ್ತು ಎಲ್ಲವನ್ನು ಕೂಡ ಎಕ್ಸ್ಕ್ಲೂಸಿವ್ ನಿಮ್ಮ ಫ್ರೀಡಂ ಟಿವಿ ಸ್ಕ್ರೀನ್ ಮೇಲೆ ನೀವೀಗ ಗಮನಿಸ್ತಾ ಇದ್ದೀರಿ. ಇದು ರಜಪೂತ್ ಎನ್ನುವಂತಹ ಆಗಂತಕನಿಂದ ಬಂದಿರತಕ್ಕಂತಹ ಮೆಸೇಜ್ ಸಿಎಂ ಸಿದ್ದರಾಮಯ್ಯರಿಗೆ. ವಿ ವಿಲ್ ಕಿಲ್ ಸಿಎಂ ಸಿದ್ದರಾಮಯ್ಯ, ಕಟ್ ಹಿಮ್ ಇನ್ ಪೀಸಸ್ ಅಂಡ್ ಪುಟ್ ಹಿಮ್ ಫ್ರಿಡ್ಜ್. ಅವರನ್ನ ಕಟ್ ಮಾಡಿ ಫ್ರಿಡ್ಜ್ನಲ್ಲಿ ಹಾಕಲಾಗುವುದು. ರಜಪೂತ್ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ನಿರ್ಭಯನಾಗಿ ನಿರಾತಂಕವಾಗಿ ಇಮೇಲ್ ಮುಖಾಂತರ ಬೆದರಿಕೆ ಹಾಕಲಾಗುತ್ತೆ ಅನ್ನುವುದಾದ್ರೆ ರಾಜ್ಯದ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ರಾಜ್ಯದ ಭದ್ರತಾ ಪಡೆ ಏನು ಮಾಡ್ತಾ ಇದೆ? ಸಿಎಂ ಸುತ್ತಮುತ್ತ ಪ್ರಮುಖ ಸಚಿವರಿರ್ತಾರೆ. ಸಿಎಂ ಸುತ್ತಮುತ್ತ ಎಸ್ಕಾಟ್ಗಳಿರ್ತಾವೆ. ಸಿಎಂ ಸಿದ್ದರಾಮಯ್ಯರಿಗೆ ಒಂದರ್ಥದ ರಕ್ಷಣಾ ಕವಚವೂ ಇರುತ್ತೆ. ಹೀಗೆಲ್ಲವೂ ಇದ್ದು IT ಸೆಲ್ ಏನು ಮಾಡ್ತಾ ಇದೆ? ಯಾರಿಗೂ ಮಾಹಿತಿ ಇಲ್ಲ. ರಜಪೂತ್ ಸಿಂಧಾರ್ ಎನ್ನುವಂತಹ ವ್ಯಕ್ತಿಯ ಜಿಮೇಲ್ ಅಕೌಂಟ್ನಿಂದ ಅತ್ಯಂತ ಸುಸ್ಪಷ್ಟವಾದ ಬೆದರಿಕೆ, ಭಯ ಹುಟ್ಟಿಸುವ, ಭಯವನ್ನು ಉತ್ಪಾದಿಸುವ ರೀತಿಯ ಒಂದು ರೀತಿಯ ಥ್ರೆಟ್ ಕಾಲ್, ಥ್ರೆಟ್ ಇಮೇಲ್, ಥ್ರೆಟ್ ಜಿಮೇಲ್. ವಿ ವಿಲ್ ಕಿಲ್ ಸಿಎಂ ಸಿದ್ದರಾಮಯ್ಯ ಅಂಡ್ ಶಿವಕುಮಾರ್. ಅದು ಕೂಡ ಸುಸ್ಪಷ್ಟವಾಗಿದೆ. ಕಟ್ ಮಾಡಿ ತುಂಡು ತುಂಡಾಗಿ ತುಂಡರಿಸಿ ಫ್ರಿಡ್ಜ್ನಲ್ಲಿ ಇಡ್ತೀವಿ. ಇದೆಂತಹ ಒಂದು ಭಯಾನಕವಾದ ಅಪಾಯಕಾರಿ ಸಂದೇಶ. ಒಂದು ರಾಜ್ಯದ ಸಿಎಂಗೆ ಬೆದರಿಕೆ ಹಾಕುತ್ತಾರೆ. ಅತ್ಯಂತ ಸುಸ್ಪಷ್ಟ ಅಪಾಯಕಾರಿ ಭಾಷೆಯ ಸಾಲುಗಳನ್ನು ಉಲ್ಲೇಖ ಮಾಡಲಾಗುತ್ತೆ. ವಿ ವಿಲ್ ಕಿಲ್ ಸಿಎಂ ಸಿದ್ದರಾಮಯ್ಯ ಅಂಡ್ ಶಿವಕುಮಾರ್, ಕಟ್ ದೆನ್ ಇಂಟು ಪೀಸಸ್. ಮುಖ್ಯಮಂತ್ರಿಗೆ ಕೊಲೆ ಬೆದರಿಕೆ ಹಿಂದೆ 1 ಕೋಟಿ ರೂಪಾಯಿಯ ವಿಚಾರ ಅಡಗಿದೆಯಾ?
ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕೊಲೆ ಬೆದರಿಕೆಯ ಹಿಂದೆ 1 ಕೋಟಿ ರೂಪಾಯಿಯ ವಾಸನೆ ಬಡಿತಾ ಇದೆ. ಪ್ರಭಾಕರನಿಗೆ 2 ಮಕ್ಕಳಿದ್ದರು. ಪ್ರಭಾಕರನ ಮಗನಿಗೆ ಈಗಷ್ಟೇ ಮದುವೆಯಾಗಿದೆ. ಬೆಂಗಳೂರಿನ ರಾಂಪುರದ ಪ್ರಭಾಕರ್ ಎಂಬಾತನಿಗೆ 1 ಕೋಟಿ ರೂಪಾಯಿ ಸಾಲ. 1 ಕೋಟಿ ರೂಪಾಯಿ ವಾಪಸ್ ಕೊಡಲು ಈಗ ಅವನ ಬಳಿ ಹಣ ಇಲ್ಲ. ಹೀಗಾಗಿ ಪ್ರಭಾಕರನನ್ನು ಕೊಲೆ ಮಾಡ್ತೀನಿ ಎಂತ ಅಪಾಯಕಾರಿ ಸ್ಟೇಟ್ಮೆಂಟ್. ಸಿಎಂ ಸಿದ್ದರಾಮಯ್ಯನನ್ನು ಕೊಲೆ ಮಾಡಬೇಕು. ಇಮೇಲ್ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಬೆದರಿಕೆ ಸಂದೇಶ. ಇಮೇಲ್ ಸಾಲುಗಳಲ್ಲಿ ನಿರಾತಂಕ, ಬರೀ ನಿರ್ಭಯ. ಮುಖ್ಯಮಂತ್ರಿಗೆ ಕೊಲೆ ಬೆದರಿಕೆಯ ಹಿಂದೆ 1 ಕೋಟಿ ರೂಪಾಯಿಯ ವಾಸನೆ ಬಡಿತಾ ಇದೆ. ಮುಖ್ಯಮಂತ್ರಿಯನ್ನ ಕೊಲೆ ಬೆದರಿಕೆ ಹಾಕುವುದರ ಹಿಂದೆ 1 ಕೋಟಿ ರೂಪಾಯಿಯ ವಿಚಾರ ಅಡಗಿದೆ. ಬೆಂಗಳೂರಿನ ರಾಮಪುರದ ಪ್ರಭಾಕರ್ ಎಂಬಾತ ಒಬ್ಬ ವ್ಯಕ್ತಿ, ಆತನಿಗೆ 1 ಕೋಟಿ ರೂಪಾಯಿ ಸಾಲ ಇದೆ. ತಾನು ಕೊಟ್ಟಿದ್ದ 1 ಕೋಟಿ ರೂಪಾಯಿ ಸಾಲ ವಾಪಸ್ ಕೊಟ್ಟಿಲ್ಲ ಎಂದು ಆಕ್ರೋಶ, ಆತನಲ್ಲೊಂದು ಅಸಮಾಧಾನ. ಆ ಪ್ರಭಾಕರನಿಗೆ ಆದಷ್ಟು ಬೇಗ ಸಾಲ ವಾಪಸ್ ಕೊಡಲು ಹೇಳಿ. ಇದು ಈ ಥ್ರೆಟ್ ಮುಖಾಂತರವಾಗಿ ಈ ಮನವಿನ ಅರ್ಥ ಆಗ್ತಾ ಇಲ್ಲ. ಪ್ರಭಾಕರ ತನ್ನ ನಾದಿನಿಯ ಪೋಷಕರ ಮನೆಯಲ್ಲಿ ದುಡ್ಡು ಅಡಗಿಸಿಟ್ಟಿದ್ದಾನೆ. ಪ್ರಭಾಕರ ತನ್ನ ನಾದಿನಿಯ ಹೆಂಡತಿಯ ತಂಗಿಯ ಮನೆಯಲ್ಲಿ ದುಡ್ಡನ್ನು ಹೈಡ್ ಮಾಡಿಟ್ಟಿದ್ದಾನೆ ಎನ್ನುವಂಥ ಮಾಹಿತಿಯೂ ಕೂಡ ಆತನಿಗೆ ಇದ್ದಂತೆ ಕಾಣ್ತಿದೆ. ಪ್ರಭಾಕರನ ಬಳಿ 3 ಸೆಲ್ಯುಲಾರ್ ಫೋನ್ಗಳಿವೆ. ಬಾಬಾ, ಇವರೇನು ಸ್ಲೀಪರ್ ಸೆಲ್ಗಳ ಸೆಲ್ಯುಲಾರ್ ಫೋನ್ಗಳನ್ನು ಇಟ್ಕೊಂಡವರಂತೆ. ಪ್ರಭಾಕರನಿಗೆ 2 ಮಕ್ಕಳಿದ್ದಾರೆ. ಪ್ರಭಾಕರನ ಮಗನಿಗೆ ಈಗಷ್ಟೇ ಮದುವೆ ಆಗಿದೆ. ಸಂಪೂರ್ಣ ಮಾಹಿತಿಯನ್ನ ಸರಿಯಾದ ಅನುಪಾತದಲ್ಲಿ ಜೋಡಣೆ ಮಾಡಲಾಗಿದೆ ಅನ್ನೋ ತರಹದಲ್ಲಿ ಭಾಸವಾಗ್ತಾ ಇದೆ. ಇದು 1 ಕೋಟಿ ವಾಪಸ್ ಕೊಡಲು ಈಗ ಅವನ ಬಳಿ ಇನ್ಕಮ್ ಇಲ್ಲ, ಆದಾಯ ಇಲ್ಲ. ಹೀಗಾಗಿ ಪ್ರಭಾಕರನನ್ನ ಕೊಲೆ ಮಾಡ್ತೀನಿ, ಸಿಎಂ ಸಿದ್ದರಾಮಯ್ಯನನ್ನು ಕೊಲೆ ಮಾಡಬೇಕು. ಇಮೇಲ್ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಬೆದರಿಕೆ ಸಂದೇಶ. ಏನು ಚಿಕನ್ ಸ್ಟಾಲಲ್ಲಿ ಕೋಳಿ ಕತ್ತರಿಸೋದ? ಒಬ್ಬ ಸರ್ವೇ ಸಾಧಾರಣನಿಗೆ ಬಂದಿರತಕ್ಕಂತಹ ಥ್ರೆಟ್ ಇಮೇಲ್ ಅಲ್ಲ ಇದು. ಒಂದು ಸರ್ವೇ ಸಾಧಾರಣ ವ್ಯಕ್ತಿಗೆ ಬಂದಿರತಕ್ಕಂತಹ ಥ್ರೆಟ್, ಬೆದರಿಕೆಯ ಇಮೇಲ್ ಅಲ್ಲ. ಒಂದು ರಾಜ್ಯದ ಮುಖ್ಯಮಂತ್ರಿ, 7.25 ಕೋಟಿ ಜನರನ್ನ ಪ್ರತಿನಿಧಿಸುವಂತಹ ಮುಖ್ಯಮಂತ್ರಿ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಪಡೆದುಕೊಳ್ಳೋಣ. ನಮ್ಮ ಕ್ರೈಮ್ ರಿಪೋರ್ಟ್ ಅಶ್ವಥ್ ಈಗ ಫೋನ್ ಸಂಪರ್ಕದಲ್ಲಿ. ಅಶ್ವಥ್, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಈ ಥ್ರೆಟ್ ಮೇಲ್ ಬಂದಿರತಕ್ಕಂತಹದ್ದಲ್ಲ. ಒಂದು ರಾಜ್ಯದ ಸಿಎಂ, ಆ ಸಿಎಂ ಅನ್ನ ಕತ್ತರಿಸ್ತೀವಿ, ಜೊತೆಗೆ ಶಿವಕುಮಾರ್ ಅವರನ್ನು ಕೂಡ ಕತ್ತರಿಸಿ ತುಂಡು ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ಇಡ್ತೀವಿ. ಏನು ನಿರಾತಂಕದ ಅಪಾಯಕಾರಿ ಸಾಲುಗಳದು? ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಶ್ವಥ್? ಖಂಡಿತ ಸಾಯಿಲ್, ಈ ರೀತಿಯಾದಂತಹ ಬೆದರಿಕೆ ಇಮೇಲ್ ಕರೆಗಳು ಈ ಹಿಂದೆಲ್ಲೂ ಕೂಡ ಸಾಕಷ್ಟು ಬಂದಿರುವಂತಹ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಯಾಕೆಂತಂದ್ರೆ ಈಗಾಗಲೇ ಸ್ಕೂಲಲ್ಲಿ ಬಾಂಬ್ ಬಿಡ್ತೀವಿ, ಹುಸಿ ಬಾಂಬ್ ಕರೆಗಳು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತು ಈ ರೀತಿಯಾದಂತಹ ಒಂದು ಮೆಸೇಜ್ ಬಂದಿದೆಯಲ್ಲ, ಈ ಮೆಸೇಜು ಈಗ ಒಂದಷ್ಟು ಪೊಲೀಸರ ತಲೆಗೂ ಕೂಡ ಸ್ವಲ್ಪ ಕೆಲಸ ಕೊಡುವಂತಹ ಒಂದು ಮೆಸೇಜ್ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದ್ರೆ ಈಗಾಗಲೇ ರಾಜ್ಯದ ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನೂ ಕೂಡ ತುಂಡು ತುಂಡಾಗಿ ಕತ್ತರಿಸ್ತೀನಿ ಅನ್ನೋ ಒಂದು ಬೆದರಿಕೆ ಇಮೇಲ್ ಈಗ ಬಂದಿರುವಂತಹದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಸೆಂಟ್ರಲ್ ಡಿಸಿಪಿ ಶೇಖರ್ ಅವರನ್ನ ಈಗಾಗಲೇ ಸಂಪರ್ಕ ಕೂಡ ಮಾಡಿದ್ದು. ಅಂದ್ರೆ ಈ ರೀತಿಯಾದಂತಹ ಒಂದು ಮೆಸೇಜ್ ಕೂಡ ಬಂದಿದೆ ಸರ್, ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಆಕ್ಷನ್ ತೆಗೆದುಕೊಳ್ತೀರಾ ಅಂತ ಹೇಳಿ ಅವ್ರಿಗೆ ಮೆಸೇಜ್ ಅನ್ನ ನಾವು ಕೇಳಿದಂತಹ ಸಂದರ್ಭದಲ್ಲಿ ಅವರು ಈಗಾಗಲೇ ಈ ಒಂದು ವಿಚಾರವನ್ನ ಗಂಭೀರವಾಗಿ ಕೂಡ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಮೆಸೇಜ್ ಯಾರು ಮಾಡಿದ್ದಾರೆ, ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನ ಶುರು ಮಾಡಿರುವಂತಹದ್ದು. ಈಗಾಗಲೇ ರಜಪೂತ್ ಅಂತ ಹೇಳಿ ಅಲ್ಲಿಂದ, ಅಂದ್ರೆ ರಜಪೂತ್ ಸಿಂಧರ್ ಅಂತ ಹೇಳಿ, ರಜಪೂತ್ ಸಿಂಧರ್ ಅಂತ ಹೇಳಿ, ಸೊ ಅಲ್ಲಿಂದ ಒಂದು ಮೇಲ್ ಬಂದಿದೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತದ್ದು. ಸೊ ಹಾಗಾಗಿ ಈ ಮೇಲ್ ಅನ್ನ ಯಾರು ಕಳಿಸಿದ್ದು, ಏನು ಎತ್ತ, ಕೂಲಂಕುಷವಾಗಿ ಈಗ ತನಿಖೆ ಕೂಡ ಆಗ್ಬೇಕಾಗುತ್ತೆ. ಆದ್ರೆ ಅಲ್ಲಿ ಈ ಮೆಸೇಜ್ ಅಲ್ಲಿ ಇರುವಂತಹ ಕಂಟೆಂಟ್ ಇದೆಯಲ್ಲ, ಅದು ಬಹಳ ಒಂದಷ್ಟು ರೋಚಕ ಅಂತ ಅನ್ಸ್ಬೋದು. ಯಾಕೆಂತಂದ್ರೆ ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿಗೆ ಈ ರೀತಿಯಾಗಿ ಒಂದು ಮೆಸೇಜ್ ಬಂದಿದ್ರೆ ಓಕೆ ಅನ್ಬೋದಾಯ್ತು, ಅಥವಾ ಯಾವ್ದಾದ್ರು ಒಂದು ಶಾಲೆಗೆ ಈ ರೀತಿಯಾದಂತಹ ಒಂದು ಹುಸಿ ಬಾಂಬ್ ಕರೆಗಳು ಅಥವಾ ಈ ರೀತಿಯಾದಂತಹ ಒಂದು ಮೆಸೇಜ್ಗಳು ಬಂದಿದ್ರೆ ಓಕೆ ಅನ್ಬೋದಾಯ್ತು. ಆದ್ರೆ ಒಬ್ಬ ರಾಜ್ಯದ ಸಿಎಂ, ಅಂದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡ್ತೀವಿ, ತುಂಡು ತುಂಡಾಗಿ ಕತ್ತರಿಸ್ತೀವಿ ಅಂತ ಹೇಳಿ ಒಂದು ಮೆಸೇಜ್ ಬಂದಿದೆಯಲ್ಲ, ಇದು ಈಗ ರಾಜ್ಯದ ಜನರಿಗೆ ಒಂದಷ್ಟು ಆತಂಕವನ್ನ ಸೃಷ್ಟಿ ಮಾಡುವಂತಹ ಒಂದು
ಸಂದೇಶ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ ಸಾಹಿಲ್. ಥ್ಯಾಂಕ್ ಯು ಅಶ್ವಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.